ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್. ಸಾಮಾನ್ಯ ಸಭೆಯಲ್ಲಿ ಎರಡನೇ ದಿನವೂ ಗದ್ದಲ. ಅಧಿಕಾರಿಗಳ ವಿರುದ್ಧ ಶಾಸಕ ಸ್ವರೂಪ್ ಸಿಟ್ಟು. ಸಾರ್ವಜನಿಕರ ಅಲೆದಾಟ ಸಹಿಸಲ್ಲ ಎಂದು ಎಚ್ಚರಿಕೆ. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನಗರ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಆಗ್ರಹ. ನಗರಸಭೆ ಆವರಣದಲ್ಲಿ ಶಾಸಕರಿಗೆ ಹಾಗೂ ನಗರಸಭೆ ಅಧ್ಯಕ್ಷರಿಗೆ ಮನವಿ. ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಸ್ವರೂಪ್ ಭರವಸೆ. ಮೊಬೈಲ್ ಬಳಕೆದಾರರೇ ಎಚ್ಚರ ಎಚ್ಚರ. ಹಾಸನ ಬೇಲೂರು ಬಸ್ ನಿಲ್ದಾಣದಲ್ಲಿ ಶುರುವಾಯಿತು ಮೊಬೈಲ್ ಕಳ್ಳರ ಕಾಟ. ಕದ್ದ ಮೊಬೈಲ್ ಮೂಲಕ ಬ್ಯಾಂಕ್ ಖಾತೆಗೂ ಕನ್ನ. ನಗರಸಭೆಯಲ್ಲಿ ಅಧಿಕಾರಿಗಳು ಸಿಬ್ಬಂದಿ ನಡುವೆ ಹೊಂದಾಣಿಕೆ ಇಲ್ಲ. ಇದೇ ಕಾರಣಕ್ಕೆ ಸಾರ್ವಜನಿಕರ ಕೆಲಸ ಕಾರ್ಯ ವಿಳಂಬವಾಗುತ್ತಿದೆ. ಅಧಿಕಾರಿಗಳನ್ನು ಹಿಡಿತದಲ್ಲಿಟ್ಟುಕೊಳ್ಳುವಂತೆ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ಅವರಿಗೆ ಖಡಕ್ ಸೂಚನೆ ನೀಡಿದರು. ಸಾರ್ವಜನಿಕರು ಅಹವಾಲು ನೀಡಲು ಬಂದಾಗ ಅವರ ಜೊತೆಗೆ ದುರ್ವರ್ತನೆ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು. ಸುಖಾಸುಮ್ಮನೆ ಸಾರ್ವಜನಿಕರನ್ನು ಅಲೆದಾಡಿಸುತ್ತಿರುವುದು ನನ್ನ ಗಮನಕ್ಕೆ ಬಂದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಸಿದರು. ಕಡತಗಳ ವಿಲೇವಾರಿ ಹಾಗೂ ಸಾರ್ವಜನಿಕರು ನೀಡಿದ ದೂರಿಗೆ ಅಧಿಕಾರಿಗಳು ಪ್ರತ್ಯುತ್ತರ ಅಥವಾ ಪರಿಹಾರಕ್ಕೆ ಶೀಘ್ರ ಕ್ರಮ ವಹಿಸಬೇಕು ಎಂದು ಸೂಚನೆ ನೀಡಿದರು. ಹಾಸನಾಂಬ ಉತ್ಸವ ವೇಳೆ ಸ್ಥಳೀಯ ಶಾಸಕರು ಹಾಗೂ ನಗರಸಭೆ ಅಧ್ಯಕ್ಷರ ಗಮನಕ್ಕೆ ತಾರದೆ ವಿವಿಧೆಡೆ ರಸ್ತೆ ಒತ್ತುವರಿ ತೆರವು ಮಾಡಿದ್ದ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆ ನೋಟಿಸ್ ನೀಡದೆ ತೆರವು ಕಾರ್ಯಾಚರಣೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಬಳಿಕ ಆಯುಕ್ತರು ಕ್ಷಮೆ ಕೇಳಿದ ಬಳಿಕ ವಿಷಯ ಮೊಟಕುಗೊಂಡಿತು. ಯಾವುದೇ ವಾರ್ಡ್ಗೆ ಅನುದಾನ ಹಂಚಿಕೆಯಾದಾಗ ಅಥವಾ ವಾರ್ಡ್ನಲ್ಲಿ ಕೆಲಸ ನಡೆಯುವಾಗ ಆಯಾ ವಾರ್ಡ್ ಸದಸ್ಯರ ಗಮನಕ್ಕೆ ತರಬೇಕು. ಜೊತೆಗೆ ಸಭೆ ನಡಾವಳಿ ಬರೆಯುವಾಗ ಚರ್ಚೆ ವಿಷಯವನ್ನು ನಮೂದು ಮಾಡಿ ಅದನ್ನು ಕಾರ್ಯರೂಪಕ್ಕೆ ಬರುವಂತೆ ನೋಡಿಕೊಳ್ಳಬೇಕು. ಅಲ್ಲದೆ ನಗರದ ವಿವಿಧೆಡೆ ರಸ್ತೆ, ಯುಜಿಡಿ, ಚರಂಡಿ, ವಿದ್ಯುತ್ ಸಮಸ್ಯೆ ಇದ್ದಲ್ಲಿ ಅವುಗಳನ್ನು ತನ್ನ ಹಾಗೂ ಆಯುಕ್ತರ ಗಮನಕ್ಕೆ ತಂದು ಸಭೆ ನಡೆಸಿ ಶೀಘ್ರ ಮೂಲಭೂತ ಸೌಕರ್ಯ ಕಲ್ಪಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಎಂದು ಆಯುಕ್ತರಿಗೆ ಶಾಸಕರು ಸಲಹೆ ನೀಡಿದರು. ನೀವೆಲ್ಲ ಬಹಳ ಸೀರಿಯಸ್ ತಗೊಂಡು ಯಾವುದೇ ಸದಸ್ಯರು ಕೇಳಿದಾಗ ಉತ್ತರ ಕೊಡೋದು ಕೆಲಸ ಮಾಡಬೇಕು. ಈ ತರ ಉಡಾಫೆ ಮಾತಾಡೋದು ಏನಿದು? ನೆಕ್ಸ್ಟ್ ಅಧ್ಯಕ್ಷ ಮಾತಾಡಿದೆ ಸರ್, ಅದೇ ವಿಚಾರ ಮಾತಾಡಿದೆ. ನೀವು ಅವರಿಗೆ ಲಿಖಿತ ಕೊಟ್ಮೇಲೆ ನೀವು ಕೊಡಬೇಕು. ನಾನು ನಿರೀಕ್ಷೆ ಮಾಡಿದ್ದು ಪತ್ರ ಮೌಖಿಕ ಅಲ್ಲ ಸರ್. ಕಚೇರಿಯಲ್ಲಿ ಪತ್ರ ವ್ಯವಹಾರ ಮಾಡಕ್ಕೆ ನಾನು ಕೊಡಕ್ ಬರಲ್ಲ, ಆಯುಕ್ತರು ಕೊಡಬೇಕು, ನೀವು ಲಿಖಿತ ಕೊಡ್ಬೇಕಿತ್ತಲ್ವಾ? ಅದು ಸರ್, ಅದು ಪೌರಾಯುಕ್ತರ ನಾನು ಮಾತಾಡಿದೆ ಸರ್. ಅದನ್ನು ಆ ಮಾತಾಡೋದಲ್ಲ, ನೀವು ನಿಮ್ಗೆ ಯಾರು ಕೊಟ್ಟಿದ್ದು ಸರ್? ನನಗೆ ಪತ್ರ ವ್ಯವಹಾರ ಮಾಡಂತಕ್ಕ ಅಧಿಕಾರ ನಾನು ಇಲ್ಲ ಸರ್. ನಾನು ಹೇಳಿದೆ ಸರ್, ನನ್ನ ಅಧ್ಯಕ್ಷರು ಹೇಳಿದ್ರು ಪೌರಾಯುಕ್ತರ ಮಾತಾಡಿ ಸರ್, ಅವ್ರು ಯಾಕೆ ಕಳಿಸಿ ಇದು ಅವರ ಉದಾಸೀನತೆ ತೋರಿಸುತ್ತೆ ಸರ್. ಹಾಗಾಗಿ ಅವ್ರಿಗೆ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದ್ರೆ ಅವ್ರನ್ನ ನೋಟಿಸ್ ಕೊಡಬೇಕು. ಅಧ್ಯಕ್ಷರು ಅಂದ್ರೆ ಏನ್ ಅನ್ಕೊಂಡವ್ರೆ ಸರ್? ಅವ್ರು ಕೇಳಿದ್ರೆ ಕ್ವಶನ್ ಉತ್ತರ ಕೊಡೋಕ್ಕಾಗಿಲ್ಲ ಅಂದ್ರೆ ಇಲ್ಲ, ನನಗೆ ಕೊಡಕ್ ಬರಲ್ಲ, ನನಗೆ ಅಕ್ಕಲ್ಲಿ ನನ್ನ ಈ ಅಧಿಬಸ್ತಲ್ಲಿ ಇಲ್ಲ, ಇಲ್ಲ ನನಗೆ ಅಧಿಕಾರ ಇಲ್ಲ, ಇದು ಮ್ಯಾನೇಜರಿಗೆ ಕೇಳಿಲ್ಲ, ಇನ್ನೊಬ್ರಿಗೆ ಕೇಳಿ, ಕಮಿಷನರಿಗೆ ಕೇಳಿ ಅಂತ ಕೊಡಬೇಕು ಸರ್. ಅವರು ಬರೀ ಬಾಯಿ ಓರಲ್ಲ ಕೇಳಿದ್ರೆ ಮಾಡಲಿ ಅಂತ ಹೇಳ್ಬಿಟ್ರೆ ಅಟ್ಲೀಸ್ಟ್ ಒಬ್ರು ಅಧ್ಯಕ್ಷ ಗೌರವ ಕೊಡಬೇಕಾಗಿದ್ದು ಸೌಜನ್ಯ ಅವ್ರದೇ ಅಲ್ವ ಸರ್? ಅದು ಆಯ್ತ್ರೆ ನೀವು ಇದನ್ನ ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ. ಅವ್ರು ಏನು ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ ಇದು ನಮ್ಮ ಆಸ್ತಿ, ನಾವು ಇನ್ನೇನು ಕಾನೂನು ಪ್ರಕಾರ ಖರೀದಿ ಮಾಡಿಕೊಂಡು ಬಿಲ್ಡಿಂಗ್ ಲೈಸೆನ್ಸ್ ಪ್ಲಾನ್ ಕಟ್ಟಿದ್ದೀವಿ. RTC ಬರುವಾಗ ತಪ್ಪಾಗಿ ನೀವು ನಗರಸಭೆ ಅಂತ ಬರ್ತಾರೆ. ಯಾವ ಸರ್ಕಾರ ತಪ್ಪು ಮಾಡಿ RTC ಕೊಡ್ತಾರೆ ಸರ್? ಸಭೆಯಲ್ಲಿ ಅಧ್ಯಕ್ಷ ಚಂದ್ರೇಗೌಡ, ಉಪಾಧ್ಯಕ್ಷೆ ಲತಾದೇವಿ ಸೇರಿದಂತೆ ಇತರರು ಹಾಜರಿದ್ದರು. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ನಗರದ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಅವರಿಗೆ ನಗರಸಭೆ ಆವರಣದಲ್ಲೇ ಮನವಿ ಸಲ್ಲಿಸಿದರು. ನಗರಸಭೆ ವತಿಯಿಂದ ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮಳಿಗೆಗಳಿಗೆ ಅತಿ ಶೀಘ್ರವಾಗಿ ವರ್ತಕರ ಹೆಸರು ನೋಂದಾಯಿಸಿ ಬಾಡಿಗೆಗೆ ನೀಡಬೇಕು ಹಾಗೂ ಮಹಾವೀರ ವೃತ್ತದಲ್ಲಿ ಅನಧಿಕೃತವಾಗಿ ರಸ್ತೆ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಕಲ್ಪಿಸಬೇಕೆಂದು ವ್ಯಾಪಾರಿಗಳು ಒತ್ತಾಯಿಸಿದರು. ಈ ವೇಳೆ ವರ್ತಕರ ಸಂಘದ ಸದಸ್ಯ ಸುಬ್ಬಣ್ಣ ಮಾತನಾಡಿ, ಕಟ್ಟಿನಕೆರೆ ಮಾರುಕಟ್ಟೆಯಲ್ಲಿ ಸರ್ಕಾರದ ವತಿಯಿಂದ ಸಾಕಷ್ಟು ಹಣ ವ್ಯಯ ಮಾಡಿ ನೂತನವಾಗಿ ಮಳಿಗೆಗಳನ್ನು ನಿರ್ಮಿಸಲಾಗಿದೆ. ಆದರೆ ಅವುಗಳನ್ನು ವರ್ತಕರ ಹೆಸರಿಗೆ ನೋಂದಾಯಿಸಲು ವಿಳಂಬ ಮಾಡುತ್ತಿರುವುದು ಏಕೆ? ಮಹಾವೀರ ವೃತ್ತದ ಸಮೀಪ ಸ್ಥಳೀಯ ಸಂಸ್ಥೆ, ಜಿಲ್ಲಾಡಳಿತ ಹಾಗೂ ಸರ್ಕಾರದ ವತಿಯಿಂದ ಸುಂದರವಾದ ರಸ್ತೆ ಹಾಗೂ ಪಾದಚಾರಿ ಮಾರ್ಗ ಮತ್ತು ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ ಕೆಲವು ವರ್ತಕರು ಪಾದಚಾರಿ ಮಾರ್ಗ ಒತ್ತುವರಿ ಮಾಡಿ ಸಾರ್ವಜನಿಕರ ಹಾಗೂ ವಾಹನಗಳಿಗೆ ತೊಂದರೆ ಮಾಡುತ್ತಿದ್ದಾರೆ. ಹೂವಿನ ವ್ಯಾಪಾರ ಮಾಡುವವರಿಗೆ ತಾತ್ಕಾಲಿಕವಾಗಿ ಮಹಾವೀರ ವೃತ್ತದ ಬಳಿ ವ್ಯಾಪಾರ ಮಾಡಲು ಜಾಗ ನಿಗದಿ ಮಾಡಲಾಗಿತ್ತು. ಆದರೆ ಕೆಲವು ವರ್ತಕರು ಇದನ್ನೇ ದುರುಪಯೋಗಪಡಿಸಿಕೊಂಡು ಕುಟುಂಬ ಸದಸ್ಯರು, ಮಾರುಕಟ್ಟೆ ವರ್ತಕರು ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿ ವ್ಯಾಪಾರಿ ಮಾಡುತ್ತಿರುವುದರಿಂದ ಇತರರಿಗೆ ತೊಂದರೆಯಾಗುತ್ತಿದೆ. ಹೂವಿನ ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯ ಒಳಭಾಗದಲ್ಲಿ ಜಾಗ ನಿಗದಿಪಡಿಸಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಪ್ರತಿಕ್ರಿಯಿಸಿ ಅತಿ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು.
ಪ್ರಮುಖವಾಗಿ ಹಾಸನದಲ್ಲಿ 190 ಮಳಿಗೆಗಳು ಅಕಸ್ಮಾತ್ ಕಟ್ಕೊಂಡಿದ್ದಾರೆ. 290 ಮಳಿಗೆಗಳು ಅದರಿಂದ ನಿಯಮಿತವಾಗಿ ನಾವು ವರ್ತಕರ ಹೆಸರಿಗೆ ನೋಂದಾಯಿಸಬೇಕು ಮತ್ತು ಒಂದು ಬಾಡಿಗೆ ಫಿಕ್ಸ್ ಮಾಡಬೇಕಂತ ಒಂದು ವಿಚಾರ. ಎರಡನೇ ವಿಚಾರ, ನಾವು ನಗರದ ಮಹಾವೀರ ವೃತ್ತದ ಸುಂದರವಾದ ಮಹಾವೀರ ವೃತ್ತವನ್ನು ಅತಿಕ್ರಮಿಸಿಕೊಂಡು ಕೆಲವರು ವ್ಯಾಪಾರಿಗಳು ಮಾರ್ಕೆಟ್ ಕೆಲವು ಅತಿಕ್ರಮಿಸಿಕೊಂಡಿದ್ದಾರೆ. ಪರ್ಯಾಯವಾಗಿ ಏನು ವರ್ತಕರಿಗೆ ಜಾಗ ಮಾಡ್ತಿದ್ದು ಮಾರ್ಕೆಟ್ ಒಂದೇ ಜಾಗ ಕೊಡ್ಬೋದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡು ಅದು ಅಂತ ಒಂದು ವಿಚಾರವಾಗಿ ಸಂಸ್ಥೆಗೆ ಒಂದು ಗೌರ್ಮೆಂಟ್ ಒಳಗೆ ವ್ಯಾಪಾರ ಆಗಲ್ಲ, ಅವ್ರಿಗೇನು ಸ್ವಲ್ಪ ಸಮಸ್ಯೆ ಇರ್ತದೆ, ಎಲ್ಲರೂ ಬಂದು ಹೊರಗಡೆ ಇಟ್ಕೊಂಡು ಮಾರ್ಕೆಟಲ್ಲಿ ಕಂಪ್ನಿ ಮಾಡಿದ್ರು. ಅಲ್ಲಿ ಏನಿದೆ ಮಹಾವೀರ ಸರ್ಕಲ್ನ ಅದೊಂದು ಲಕ್ಷಣನೂ ಹೋಗಿದೆ. ನಾಳೆ ಇವತ್ತಿಂದನೂ ಅದನ್ನು ಎಲ್ಲರೂ ತೆರವುಗೊಳಿಸ್ಬೇಕು ಸರ್. ಅದೇನು ಹಣ್ಣಿನ ಯಾರ್ದೂ ಇಲ್ಲಿ ಇದರಲಿಲ್ಲ, ಯಾರದೇ ಇದ್ರು ಕೂಡ ನಮ್ಮ ಸಂಬಂಧಿಕರಾಗಲಿ ನಿಮ್ಮ ಯಾರದೇ ಇದ್ರು ಕೂಡ ಅಲ್ಲಿ ಇದು ಮಾಡೋದು ಬೇಡ, ಎಲ್ಲರನ್ನೂ ಮಾರ್ಕೆಟ್ ಒಳಗೆ ಹೋಗಿ ಸರ್. ಇನ್ನೊಂದು ಏನು ದೇವಗೆರೆ ಸರ್ಕಲ್ ಇದೆಯಲ್ಲ ಟರ್ನಿಂಗು, ಅಲ್ಲಿ ಸ್ವಲ್ಪ ವೆಹಿಕಲ್ಗಳು ಹೋಗೋಕ್ಕಾಗಲ್ಲ. ಬಸ್ಸು ಸ್ವಲ್ಪ ಸರ್ಕಲಲ್ಲಿ ಫುಟ್ಪಾತ್ ಒಂಚೂರು ಸ್ವಲ್ಪ ವೈಂಡಿಂಗ್ ಮಹಾವೀರ ಸರ್ಕಲ್ ಅಲ್ಲಿ ವ್ಯಾಪಾರಸ್ಥರು ಅವಳಿ ಆಗ್ಬಿಟ್ಟಿದೆ. ಅಲ್ಲಿ ಏನಂದ್ರೆ ರೋಡಲ್ಲೇ ನಿಲ್ಸೋದು, ಆಮೇಲೆ ಬಸ್ಗಳು ಟರ್ನ್ ಆಗಲ್ಲ. ಅಲ್ಲಿ ಕಾಲೇಜು ಓದೋರು ಎಲ್ಲ ಅಲ್ಲೇ ಇರ್ತಾರೆ, ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳು ಎಲ್ಲ ತಿರುಗಾಡ್ತಾರೆ. ಇವರು ಎಲ್ಲಿ ಬೇಕಲ್ಲಿ ರೋಡಲ್ಲೇ ನಿಲ್ಸಿರ್ತಾರೆ. ಅದು ಸಾರ್ವಜನಿಕರಿಗೆ ತಿರುಗಾಡಕ್ಕೆ ಅಂತ ಜಾಗ ಮಾಡಿರೋದು. ಇವರೆಲ್ಲರೂ ಅಂಗಡಿ ಹಾಕೊಂಡು ಅಲ್ಲಿ ರೋಡಲ್ಲೇ ಇಟ್ಟಿರ್ತಾರೆ. ಈ ಪೊಲೀಸ್ನವರು ಇದನ್ನ ಗಮನಕ್ಕೆ ತಾಂತಾ ಇಲ್ಲ. ಇದನ್ನ 3 ದಿವಸ ಏನೋ ಬಿಸಿಲಿ ಒಂದ್ ದಿವಸ ಎತ್ತಿಸ್ತಾರೆ, ಆಮೇಲೆ ಮಾರನೇ ದಿವಸ ಹಂಗೆ. ಅದನ್ನ ದಯವಿಟ್ಟು ಅದನ್ನ ಪಾರ್ಕಿಂಗ್ ಆಗಿಲ್ಲ, ಅದು ವ್ಯಾಪಾರ ಇದಾಗ್ಬಿಟ್ಟಿದೆ. ಎಲ್ಲಿ ಬೇಕು ಅಲ್ಲೇ ನಿಲ್ಲಿಸ್ತಾರೆ. ಅಲ್ಲಿ ನೀವು ಮಾಧ್ಯಮದವರು ಒಂದ್ಸಲಿ ಅಲ್ಲಿ ಹೋಗಿ ಖುದ್ದಾಗಿ ಹೋಗಿ ನೋಡಿ, ನೀವು ಸರ್ಕಲ್ ಎಷ್ಟಿದೆ, ವೆಹಿಕಲ್ಗಳು ಎಷ್ಟು ಬರುತ್ತೆ ಅಂತ ರೋಡ್ಗೆ ನಿಲ್ಲಿಸ್ತಾರೆ, ಹೋಯ್ತಾರೆ. ಆಮೇಲೆ ಹಣ್ಣಂಗಡಿಯವ್ರದ್ದು ಹೂವಿನ ಅಂಗಡಿಯವ್ರದ್ದು ಅವಳಿ ಆಗ್ಬಿಟ್ಟಿದೆ. ಅಲ್ಲಿ ಪ್ರತಿ ಹಬ್ಬದಲ್ಲಿ ಮೇನ್ ರೋಡನ್ನ ಬಂದ್ ಮಾಡಿ ಕಸ್ತೂರಿ ಬಾ ರಸ್ತೆ ಮತ್ತೆ ಮಹಾವೀರ್ ಸರ್ಕಲ್ ನ ವ್ಯಾಪಾರಕ್ಕೆ ಮಾಡ್ಕೊಡ್ತಾ ಇರೋದ್ರಿಂದ ಆ ವ್ಯಾಪಾರಕ್ಕಾಗಿ ಈ ರೋಡ್ನ ಬಂದ್ ಮಾಡ್ಕೊಡ್ತಾ ಇದಾರೆ. ಆ ತರ ಬಂದ್ ಮಾಡ್ಕೊಡ್ತಾ ಇರೋದ್ರಿಂದ ಕಟ್ಟಿನಕೆರೆ ಮಾರ್ಕೆಟ್ ಅಲ್ಲಿ ಇರುವಂತ 106 ಅಂಗಡಿಗಳಿಗೆ ಜನಗಳು ಬರಲ್ಲ. ಆಮೇಲೆ ನಮ್ಮ ಕಟ್ಟಿನಕೆರೆ ವ್ಯಾಪಾರಸ್ಥರೇ ಅಲ್ಲಿ ತಗೊಂಡೋಗಿ ಆಗ್ತಾ ಇರೋದು. ಅವ್ರಿಗೆಲ್ಲ ಒಳಗಡೆ ಕಳಿಸ್ಬೇಕು. ಇವ್ರೇನ್ ಮಾಡ್ತಾರೆ, ಬೇಕಾ ಬಿಟ್ಟು ಟೈಟಾನಿಕ್ ಅಡಗ್ತರ ಹಾಕಬಿಟ್ಟಿದ್ದಾರೆ ಒಬ್ಬೊಬ್ರು ಒಂದೊಂದು. ಆರೋಗ್ಯ ಇಲಾಖೆಯಲ್ಲಿ ಆಸ್ಪತ್ರೆಗಳ ದುರಸ್ತಿ ಹೆಸರಿನಲ್ಲಿ ಡಿಎಚ್ಒ ಹಾಗೂ ಸಿಇಒ ಸೇರಿ ಕೋಟ್ಯಾಂತರ ರೂಪಾಯಿ ಹಣ ಲೂಟಿಯಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಪ್ರವೀಣ್ ಗೌಡ ಆರೋಪಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದುಸ್ಥಿತಿಯಲ್ಲಿ ಇರುವ ಗ್ರಾಮೀಣ ಭಾಗದ ಅಥವಾ ಹೋಬಳಿ ಮಟ್ಟದ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ದುರಸ್ತಿಪಡಿಸಲು ರಾಜ್ಯದ ವಿವಿಧ ಜಿಲ್ಲೆಗಳ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಹಣ ಬಿಡುಗಡೆ ಮಾಡಲಾಗಿದೆ. ಅದರಂತೆ ಹಾಸನ ಜಿಲ್ಲೆಗೂ ಅತಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಲಾಗಿದೆ. ಹಾಸನ ಜಿಲ್ಲೆಗೆ 2024-25ನೇ ಸಾಲಿಗೆ 5,74,38,000 ಹಣ ಬಿಡುಗಡೆಯಾಗಿದ್ದು, ಈ ಹಣದಲ್ಲಿ ಕೇವಲ ದುಸ್ಥಿತಿಯಲ್ಲಿನ ಆಸ್ಪತ್ರೆಗಳಿಗೆ ಸುಣ್ಣ ಬಣ್ಣ ಹಚ್ಚಿ ದುಪ್ಪಟ್ಟು ಬಿಲ್ ಮಾಡುವ ಜೊತೆಗೆ ಲಕ್ಷ ಹಣ ಜಿಲ್ಲಾ ಪಂಚಾಯಿತಿ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯಿಂದ ಆಗಿದೆ. ಡಿಎಚ್ಒ ಶಿವಸ್ವಾಮಿ ಅವರ ಪತ್ನಿ ಹೆಸರಿನಲ್ಲೇ ಇರುವ ಔಷಧಿ ವ್ಯಾಪಾರದ ಕೇಂದ್ರದಲ್ಲಿ ಆರೋಗ್ಯ ಇಲಾಖೆಗೆ ಅಗತ್ಯವಾದ ಔಷಧಿಗಳನ್ನು ಖರೀದಿ ಮಾಡುವ ಮೂಲಕ ಕಾನೂನು ಮೀರಿ ಕೆಲಸ ಮಾಡುತ್ತಿದ್ದಾರೆ. ಜೊತೆಗೆ ಬಿಡುಗಡೆ ಆಗಿರುವ ಹಣದ ಬಗ್ಗೆ ಲೆಕ್ಕ ಕೇಳಿದರೆ ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬ ಸಬೂಬು ಹೇಳುವ ಮೂಲಕ ಹಗರಣದಿಂದ ನುಣುಚಿಕೊಳ್ಳುವ ಕೆಲಸವನ್ನು ಜಿಲ್ಲಾ ಆರೋಗ್ಯಾಧಿಕಾರಿ ಮಾಡುತ್ತಿದ್ದಾರೆ ಎಂದು ದೂರಿದರು. ಆರೋಗ್ಯ ಇಲಾಖೆ ಡಿಎಚ್ಒ ಆಫೀಸು ಹಾಗೂ ಜಿಲ್ಲಾ ಪಂಚಾಯಿತಿ ಇಲಾಖೆ, ಆ ಇಲಾಖೆಗೆ ಸುಮಾರು 2023ರಲ್ಲಿ 12 ಕೋಟಿ ಫಂಡ್ ರಿಲೀಸ್ ಆಗುತ್ತೆ. ಹಾಸನ ತಾಲೂಕು, ಹಾಸನ ಜಿಲ್ಲೆಗೆ, ಜಿಲ್ಲಾ ಪಂಚಾಯಿತಿಗೆ. ಯಾವುದಕ್ಕೆ ಅಂತ ಅಂದರೆ, ಆರೋಗ್ಯ ಇಲಾಖೆಗಳಲ್ಲಿ ಒಂದಿಷ್ಟು ಆಸ್ಪತ್ರೆಗಳು, ಗ್ರಾಮೀಣ ಭಾಗದಲ್ಲಿ ಆಸ್ಪತ್ರೆಗಳಿದ್ದಾವೆ. ಅದ್ರ ಸಲುವಾಗಿ ಅದನ್ನು ರಿಪೇರಿ ಮಾಡಲಿಕ್ಕೆ ಅಥವಾ ಹೊಸದಾಗಿ ಕಟ್ಟಲಿಕ್ಕೆ ಅಂತ ಹೇಳಿ ಹಾಸನ ತಾಲೂಕು, ಹಾಸನ ಜಿಲ್ಲೆಯಲ್ಲಿರೋಂಥ ಗ್ರಾಮೀಣ ಭಾಗದಲ್ಲಿರೋಂಥ ಆಸ್ಪತ್ರೆಗಳನ್ನ ರಿಪೇರಿ ಮಾಡಲಿಕ್ಕೆ ಅಂತ ಹೇಳಿ 2023ರಲ್ಲಿ 12 ಕೋಟಿಯನ್ನು ಹಣವನ್ನು ರಿಲೀಸ್ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಹಣ 2023ರಲ್ಲಿ. ಇದೇ 24ರಲ್ಲಿ 5 ಕೋಟಿ. ನೋಡಿ, ಇಲ್ಲಿ ಯಾವ ಡಿಸ್ಟಿಕ್ಕಿಗೂ ಹೋಗಿಲ್ಲ.
5,74,38,000 ಹಾಸನ ಡಿಸ್ಟಿಕ್ಕಿಗೆ ಬಂದಿರೋಂಥ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತಿದ್ದು ಈ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಶಿಕ್ಷಕರು ಮಾಡಬೇಕೆಂದು ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ತಿಳಿಸಿದರು. ಕಾಲೇಜು ಸಭಾಂಗಣದಲ್ಲಿಂದು ಹಾಸನ ಜಿಲ್ಲಾ ಪದವಿ ಪೂರ್ವ ಕಾಲೇಜುಗಳ ಅರ್ಥಶಾಸ್ತ್ರ ಪ್ರಾಂಶುಪಾಲರ ಮತ್ತು ಉಪನ್ಯಾಸಕರ ವೇದಿಕೆ ಹಾಸನದ ವತಿಯಿಂದ ಆಯೋಜಿಸಲಾಗಿದ್ದ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ಪ್ರತಿಭಾ ಪುರಸ್ಕಾರ 2024 ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇತ್ತೀಚೆಗೆ ರಾಜ್ಯದ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳ ದಾಖಲಾತಿ ತಪ್ಪು ಹಾದಿ ಹಿಡಿಯುತ್ತಿದ್ದು ಒಂದಲ್ಲ ಒಂದು ಕಾರಣಕ್ಕೆ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್ ಆಗುತ್ತಿವೆ. ಕಾಲೇಜುಗಳಲ್ಲಿ ಮಕ್ಕಳ ಹಾಜರಾತಿ ಕುಸಿತದಿಂದ ಕಾಲೇಜಿನ ಫಲಿತಾಂಶ ಪಾತಾಳಕ್ಕೆ ಬೀಳುತ್ತಿದ್ದು ಪೋಷಕರು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ಪಾಠಗಳು ನಡೆಯುವುದಿಲ್ಲ ಎಂಬ ತಪ್ಪು ಕಲ್ಪನೆಯಿಂದ ಮಕ್ಕಳನ್ನು ಖಾಸಗಿ ಕಾಲೇಜುಗಳಿಗೆ ದಾಖಲಿಸುತ್ತಿದ್ದಾರೆ. ಹೀಗಾಗಿ ಸರ್ಕಾರಿ ಶಾಲಾ ಕಾಲೇಜಿನಲ್ಲಿ ದಾಖಲಾತಿ ಕಡಿಮೆಯಾಗುತ್ತಿದೆ. ಆದ್ದರಿಂದ ಮಕ್ಕಳು ಸರ್ಕಾರಿ ಶಾಲೆಗಳಿಂದ ಹೊರ ನಡೆಯದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಶಿಕ್ಷಕರ ಮೇಲೆ ಇದ್ದು ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಕುಸಿತವಾಗದಂತೆ ನೋಡಿಕೊಳ್ಳಬೇಕು. ಹಾಜರಾತಿ ಕುಸಿತಕ್ಕೆ ಕಾರಣ ಏನು, ಮಕ್ಕಳಿಗೆ ಯಾವೆಲ್ಲ ಸಮಸ್ಯೆ ಪತ್ತೆ ಹಚ್ಚಿ ಸರಿಪಡಿಸುವ ಕ್ರಮ ವಹಿಸಬೇಕು. ಅಲ್ಲದೆ ಶಿಕ್ಷಕರು ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನು ಸದುಪಯೋಗಪಡಿಸಿಕೊಂಡು ಮಕ್ಕಳಿಗೆ ಉತ್ತಮವಾದ ಬೋಧನೆಯನ್ನು ನೀಡುವುದರ ಜೊತೆಗೆ ಪೋಷಕರು ಸರ್ಕಾರಿ ಶಾಲಾ ಕಾಲೇಜಿನತ್ತ ದಾಖಲಿಸುವಂತೆ ಜಾಗೃತಿಯನ್ನು ಮೂಡಿಸಬೇಕೆಂದು ಕರೆ ನೀಡಿದರು. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಇವತ್ತು ಎಲ್ಲ ಗೌರ್ಮೆಂಟ್ ಕಾಲೇಜುಗಳು, ಏಡೆಡ್ ಕಾಲೇಜುಗಳು ಎಲ್ಲ ತುಂಬ ಮುಗ್ತಾ ಇದೆ. ಯಾಕೆ ಮುಗ್ತಾ ಇದೆ ಅಂದರೆ ಎಲ್ಲ ಇವತ್ತು ಒಳ್ಳೊಳ್ಳೆ ಪ್ರೈವೇಟ್ ಸಂಸ್ಥೆ ದೊಡ್ಡ ಇವತ್ತು ಎಲ್ಲ ಮಕ್ಕಳಿಗೆ ಪಾಠ ಕಲಿಸ್ತಾರೆ. ಮಂಗಳೂರು ಆಗ್ಬೋದು, ಬೆಂಗಳೂರು ಆಗ್ಬೋದು, ಎಲ್ಲ ಕಡೆ ಮಕ್ಕಳುಗಳನ್ನ ತಗೋ ಎಲ್ಲ ಸೇರಿಸ್ತಾ ಇದ್ದೀವಿ. ಗೌರ್ಮೆಂಟ್ ಕಾಲೇಜುಗಳು ಇನ್ನೊಂದು ಸ್ವಲ್ಪ ದಿವಸ ಆದರೆ ಎಲ್ಲ ಬಾಗಿಲು ಯಾರೂ ಸುಧಾ ಗೌರ್ಮೆಂಟ್ ಕಾಲೇಜಿಗೆ ಸೇರಿಸ್ತಾ ಇಲ್ಲ. ಗಾಡಿ ಸುಧಾ ಚೆನ್ನಾಗಿ ಓದಬೇಕು ಅಂತ ಏನು ಮಾಡ್ತಾರೆ ಪ್ರೈವೇಟ್. ಈ ಸಂದರ್ಭದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಹಾಲಿಂಗಯ್ಯ, ಸಿಎಂ ಪದವಿ ಪೂರ್ವ ಕಾಲೇಜುಗಳ ಅರ್ಥಶಾಸ್ತ್ರ ಪ್ರಾಂಶುಪಾಲ ಮತ್ತು ಉಪನ್ಯಾಸಕರ ವೇದಿಕೆಯ ಅಧ್ಯಕ್ಷ ಪ್ರಕಾಶ್, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ನಟೇಶ್, ಎವಿಕೆ ಕಾಲೇಜು ಪ್ರಾಂಶುಪಾಲರಾದ ಚಂದ್ರಶೇಖರ್ ಸೇರಿದಂತೆ ಇತರರು ಹಾಜರಿದ್ದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದ ಎಡಿಆರ್ ಕಟ್ಟಡದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ ಸೇರಿದಂತೆ ಇತರೆ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಪ್ಯಾನೆಲ್ ವಕೀಲರು, ಕಾನೂನು ಸ್ವಯಂ ಸೇವಕರು ಮತ್ತು ಕಾನೂನು ನೆರವು ಅಭಿರಕ್ಷಕರಿಗೆ ಒಂದು ದಿನದ ತರಬೇತಿಯನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸತ್ರ ನ್ಯಾಯಾಧೀಶರಾದ ಉಷಾಮಣಿ ಮಾತನಾಡಿ, ಪ್ರತಿಯೊಂದು ತಾಲೂಕಿನಲ್ಲಿ ಪ್ಯಾನೆಲ್ ವಕೀಲರು, ಕಾನೂನು ಸ್ವಯಂ ಸೇವಕರು ಮತ್ತು ಕಾನೂನು ನೆರವು ಅಭಿರಕ್ಷಕರನ್ನ ಸಾರ್ವಜನಿಕರ ಸೇವೆಗೆಂದು ನೇಮಕ ಮಾಡಲಾಗಿದ್ದು, ಜಿಲ್ಲಾ ನ್ಯಾಯಾಲಯದ ಆವರಣದ ಮುಖ್ಯ ದ್ವಾರದಲ್ಲೂ ಇಬ್ಬರನ್ನು ನೇಮಕ ಮಾಡಲಾಗಿದೆ. ಇದರಿಂದ ಕಾನೂನು ಸೇವೆಗಳ ಪ್ರಾಧಿಕಾರ ಅಡಿಯಲ್ಲಿ ಬರುವ ಸಮಸ್ಯೆಗಳಿಗೆ ಪರಿಹಾರ ಹೇಗೆ ಪಡೆದುಕೊಳ್ಳಬಹುದೆಂದು ಮಾಹಿತಿಯನ್ನು ಪಡೆಯಬಹುದು ಎಂದು ತಿಳಿಸಿದರು. ನಿಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀರಿ. ಇದರಲ್ಲಿ ಯಾರೆಲ್ಲ ಇದ್ದಾರೆ ಅಂದ್ರೆ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್, ಇದರಲ್ಲಿ ಲಾ ಸ್ಟೂಡೆಂಟ್ಸ್ ಅವರೇ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕಾಣ್ತಾ ಇದ್ದಾರೆ. ಸಮಾಜ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಒಟ್ಟು ನಮ್ಮ ಜಿಲ್ಲೆಯಲ್ಲಿ 60 ಜನ ಇದ್ದಾರೆ. ಪ್ರತಿ ತಾಲೂಕಲ್ಲಿ ಕೂಡ ಹೀಗೇನೆ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಇದ್ದಾರೆ ಮತ್ತು ಪ್ಯಾನಲ್ ಅಡ್ವೊಕೇಟ್ಸ್ ಇದ್ದಾರೆ. ಇಲ್ಲಿ ಕಾನೂನಿನ ಸಲಹೆ ಮತ್ತು ನೆರವನ್ನು ಕೊಡಲಿಕ್ಕೆ ಇವರನ್ನು ನೇಮಕ ಮಾಡಲಾಗ್ತದೆ. ನಮ್ಮ ನ್ಯಾಯಾಲಯದ ಮುಖ್ಯ ದ್ವಾರದ ಬಳಿ ಇಬ್ರು ಯಾವಾಗಲೂ ಇರ್ತಾರೆ. ಅವರಿಗೆ ತಕ್ಷಣ ಏನಾದರೂ ಕೇಳಿದ ತಕ್ಷಣ ನಿಮ್ಗೆ ಯಾರು ಅರಿವು ನೆರವು ಕೇಳ್ತಾ ಬರ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಹಾಗೆಯೇ ಜೈಲಿನಲ್ಲಿ ಒಬ್ರು ಇರ್ತಾರೆ, ಜೆ ಬೋರ್ಡ್ ನಲ್ಲಿ ಒಬ್ರು ಇರ್ತಾರೆ, ಮತ್ತೆ ಸಖಿ ಸ್ಟಾಕ್ ಸೆಂಟರ್ ಇಲ್ಲಿ ಒಬ್ರು ಇರ್ತಾರೆ. ಇವರಿಂದ ನಾವು ಈ ಸಂದರ್ಭ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ದಾಕ್ಷಾಯಿಣಿ ಜಿಕೆ, ಎಂ ಕೃಷ್ಣ, ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಿವಾಸ್ ವಿ, ಸರ್ಕಾರಿ ಕಾನೂನು ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಾಥ್ ಥಾಮಸ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕು ಮದಗಟ್ಟ ವ್ಯಾಪ್ತಿಯ ಸರ್ವೆ ನಂಬರ್ 81ರಿಂದ 88ರವರೆಗೆ ಇರುವ ಸುಮಾರು 12.10 ಭೂಮಿ ನಮ್ಮ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಅದನ್ನು ನಮ್ಮಂತೆ ಮಾಡಿಕೊಡಬೇಕು ಎಂದು ಗ್ರಾಮದ ನಿಜಲಿಂಗಪ್ಪ ಮತ್ತು ಈಶ್ವರಪ್ಪ ಸಹೋದರರು ಮನವಿ ಮಾಡಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಷ್ಟು ಆಸ್ತಿ ಪಿತ್ರಾರ್ಜಿತ ಆಗಿದೆ. ನಂಜೇಗೌಡ ನಂತರ ಅವರ ಮಗ ನಿಂಗೇಗೌಡ, ಅವರ ನಂತರ ಹಾಲೇಗೌಡ ಎಂಬುವರ ಹೆಸರಿನಲ್ಲಿ ಜಮೀನು ಇತ್ತು. ಆದರೆ ಅವರು ಕಾಲ ನಂತರ ಜಮೀನು ಇರುವುದೇ ನಮಗೆ ಗೊತ್ತಿರಲಿಲ್ಲ.
ನಾವು ಕೂಲಿ ಇತ್ಯಾದಿ ಉದ್ಯೋಗ ಅವಲಂಬಿಸಿ ಬೇರೆ ಕಡೆ ಜೀವನ ನಿರ್ವಹಣೆ ಮಾಡುತ್ತಿದ್ದೆವು. ಪಕ್ಕದ ಜಮೀನಿನ ಮಾಹಿತಿ ನಂತರ ನಮ್ಮ ತಾತ ಮುತ್ತಾತ ಅವರ ಹೆಸರಿನಲ್ಲಿ ಜಮೀನಿತ್ತು ಎಂಬುದು ಗೊತ್ತಾಯಿತು. ಇದರಲ್ಲಿ 4 ಎಕರೆ ಜಮೀನನ್ನು ಅದೇ ಗ್ರಾಮದ ತಿಮ್ಮಯ್ಯ ಎಂಬುವರು ಕಾನೂನು ಬಾಹಿರವಾಗಿ ನಕಲಿ ದಾಖಲೆ ಸೃಷ್ಟಿಸಿ ಪಹಣಿಯನ್ನು ತಮ್ಮಂತೆ ಮಾಡಿಕೊಂಡು ಅದರ ಮೇಲೆ 80,000 ಸಾಲವನ್ನು ಪಡೆದಿದ್ದಾರೆ. ಉಳಿದ 6.10 ಎಕರೆ ಜಮೀನು ಸರ್ಕಾರಿ ಬೀಳು ಎಂಬ ಕಾರಣದಿಂದ ಜಿಲ್ಲಾಧಿಕಾರಿಯವರ ಸ್ವಾಧೀನದಲ್ಲಿದೆ. ಅದನ್ನು ನಮ್ಮ ಹೆಸರಿಗೆ ಮರು ಮಂಜೂರು ಮಾಡಿಕೊಡಬೇಕು. ಪಿತ್ರಾರ್ಜಿತ ಆಸ್ತಿಯನ್ನು ನಮ್ಮಂತೆ ಮಾಡಿಕೊಳ್ಳಲು ನ್ಯಾಯಾಲಯದ ಮೊರೆ ಹೋಗಲು ಸಹ ನಿರ್ಧರಿಸುವುದಾಗಿ ಅವರು ಹೇಳಿದರು. ಸಾಕು ಮಾಡ್ಕೊಂಡು ಅಂಬೇಡ್ಕರ್ ಇದರಲ್ಲಿ ದರಖಾಸ್ತು ಅಂತ ಪಾಣಿ ಮಾಡ್ಕೊಂಡು ಲೋನ್ ತಗೊಂಡಿದ್ದಾನೆ 80,000. ಇದು ಇವ್ರ ಪಿತ್ರಾರ್ಜಿತ ಆಸ್ತಿ. ಇವರ ತಾತ ನಂಜೇಗೌಡ, ಇವರ ಅಜ್ಜ ನಿಂಗೇಗೌಡ, ಇವರ ಅಪ್ಪರು ಹಾಲೇಗೌಡರು, ಅವರೆಲ್ಲ ಪೌತಿ ಆಗಿದ್ದಾರೆ. ಇವ್ರು 3 ಜನ ದಿಕ್ಕಪಾಲಾಗಿ ಎಲ್ಲೆಲ್ಲ ಹೋಗಿದ್ರು. ಈಗ ಏನು ಸರ್, ಇವ್ರು ನಿಂಗೇಗೌಡ ಅವ್ರ ಮಗ, ನಂಜೇಗೌಡ ಮಗ ನಿಂಗೇಗೌಡ ಮಗ ಹಾಲೇಗೌಡ ಮಕ್ಕಳು ಇವರು 3 ಜನ ಸಾರು. ಒಬ್ಬರು ಮಂಗಳೂರಾಗಿದ್ದಾರೆ, ಒಬ್ಬರು ಇಲ್ಲಿ ತಾಳೂರಾಗಿದ್ದಾರೆ, ಒಬ್ಬರು ಇಲ್ಲಿ ಬೋನಹಳ್ಳಿಲಿದ್ದಾರೆ. ಇದನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆಲ್ಲ ಜಿಲ್ಲಾಧಿಕಾರಿಗಳ ಆದೇಶ ಆಗಿ ಇಲ್ಲೇ ಇದೆ ಫೈಲೀಗ ಜಿಲ್ಲಾ ಕಚೇರಿಯಲ್ಲಿ. ಏನು ಸರ್? ಪತ್ರಿಕಾಗೋಷ್ಠಿಯಲ್ಲಿ ರೇವಣ್ಣ, ಸಿದ್ದೇಗೌಡ ಹಾಜರಿದ್ದರು. ಸರ್ಕಾರಿ ನೌಕರರಿಗೆ ಎನ್ಪಿಎಸ್ ಪಿಂಚಣಿ ಯೋಜನೆ ಕಾರ್ಯವನ್ನು ದೊರಕಿಸಿಕೊಡಲು ನಿಮ್ಮೆಲ್ಲರ ಸಹಕಾರ ಪ್ರಮುಖವಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದ್ದಾರೆ. ಚನ್ನರಾಯಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ 2024ರ ತಾಲೂಕು ಸರ್ಕಾರಿ ನೌಕರರ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕೂಡಲೇ ಎನ್ಪಿಎಸ್ ಸರ್ಕಾರಿ ನೌಕರರಿಗೆ ಸರ್ಕಾರ ಪಿಂಚಣಿ ಯೋಜನೆ ಕಾರ್ಯಕ್ರಮವನ್ನು ದೊರಕಿಸಿಕೊಡಲು ಮುಂದಾಗಬೇಕು. ಇದರಿಂದ ಎನ್ಪಿಎಸ್ ಸರ್ಕಾರಿ ನೌಕರರ ಕುಟುಂಬಕ್ಕೆ ಮತ್ತು ಅವರ ಆರ್ಥಿಕ ಸ್ಥಿತಿಗೆ ಸಹಕಾರಿಯಾಗಲಿದ್ದು, ಈ ಯೋಜನೆಯನ್ನು ದೊರಕಿಸಿಕೊಡಲು ನಿಮ್ಮೆಲ್ಲರ ಸಹಕಾರ ಪ್ರಮುಖವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಮಾರಾಟ ಮಹಾಮಂಡಳದ ನಿರ್ದೇಶಕ ಪುಟ್ಟಸ್ವಾಮಿಗೌಡ, ಮಾಜಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಮಂಜುನಾಥ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಬಾಗೂರು ಶಿವಣ್ಣ, ತಾಲೂಕು ಜೆಡಿಎಸ್ ಅಧ್ಯಕ್ಷ ಪರಮದೇವರಾಜೇಗೌಡ ಸೇರಿದಂತೆ ಇತರರು ಹಾಜರಿದ್ದರು. ಸರ್ಕಾರದ ಯೋಜನೆಗಳನ್ನು ಜಾತಿ ಧರ್ಮದಲ್ಲಿ ತರುವ ಮೂಲಕ ಸದೃಢ ಸಮಾಜಕ್ಕೆ ಆಘಾತವನ್ನು ಉಂಟು ಮಾಡುತ್ತಿರುವುದು ನಿಜಕ್ಕೂ ಶೋಚನೀಯ ವಿಚಾರವೆಂದು ಪುಷ್ಪಗಿರಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಬೇಸರ ವ್ಯಕ್ತಪಡಿಸಿದರು. ಬೇಲೂರು ತಾಲೂಕಿನ ಹಳೆಬೀಡಿನ ಎಸ್ಜಿಆರ್ ಶಿಕ್ಷಣ ಸಂಸ್ಥೆಯಲ್ಲಿ ಅಖಿಲ ಭಾರತ ಮತ್ತು ಕದಳೆ ಮಹಿಳಾ ವೇದಿಕೆ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಕನ್ನಡದಲ್ಲಿ ವಚನಗಳ ಶ್ರೇಷ್ಠತೆ ಮತ್ತು ಚನ್ನಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವೇದಿಕೆ ಮೇಲೆ ಬಂದು ಭರವಸೆಗಳನ್ನು ನೀಡುವುದು ಜನಪ್ರತಿನಿಧಿಗಳ ಇತ್ತೀಚಿನ ಕಾಯಿಲೆಯಾಗಿದ್ದು, ನಡೆ ನುಡಿ ಶುದ್ಧತೆ ಇಲ್ಲದೆ ವರ್ತಿಸುತ್ತಿರುವುದು ನಿಜಕ್ಕೂ ಕಳವಳ ಸಂಗತಿಯಾಗಿದೆ. ಆಧುನಿಕತೆ ಹೆಚ್ಚಿದಂತೆ ಸಮಾಜದಲ್ಲಿ ತಂದೆ ತಾಯಿಗಳ ಬಗ್ಗೆ, ಗುರು ಹಿರಿಯರ ಬಗ್ಗೆ ಗೌರವ ತೀವ್ರ ಇಳಿಮುಖವಾಗುತ್ತಿದ್ದು, ಇದರಿಂದಲೇ ಅನಾಥಾಶ್ರಮಗಳ ಸಂಸ್ಕೃತಿ ಬೆಳೆಯುತ್ತಿದೆ. ಪಠ್ಯ ವಿಷಯಗಳು ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗುತ್ತಿದ್ದು, ಶಾಲಾ ಕಾಲೇಜಿನಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅಗತ್ಯವಾದ ಸಂಸ್ಕಾರವನ್ನು ಕಲಿಸಬೇಕಿದೆ ಎಂದರು. ಹಳೆಬೀಡು ಎಸ್ಜಿಆರ್ ಕಾಲೇಜು ಕಾರ್ಯದರ್ಶಿ ಸುರೇಶ್ ಮಾತನಾಡಿ, ಶಿಕ್ಷಣದಲ್ಲಿ ನಾವುಗಳು ಮಕ್ಕಳಿಗೆ ಸಂಸ್ಕಾರವನ್ನು ಬಿತ್ತಬೇಕೆಂಬ ಹಂಬಲದಿಂದ ಕಳೆದ ವರ್ಷದ ವಾರ್ಷಿಕೋತ್ಸವದಲ್ಲಿ ಜಾನಪದ ವೈಭವ ಎಂಬ ಕಾರ್ಯಕ್ರಮವನ್ನು ಮಾಡಿದ್ದು, ಈ ಬಾರಿ ವಚನ ವೈಭವದ ಮೂಲಕವಾಗಿ ಮಕ್ಕಳಿಗೆ ತಿಳುವಳಿಕೆ ಮೂಡಿಸಲಾಗುತ್ತಿದೆ. ವಿಶೇಷವಾಗಿ ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಹೆಬ್ಬಾಳು ಹಾಲಪ್ಪ ನಮ್ಮ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದು ಅಪರೂಪವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅಂತ ಅದ್ಭುತವಾದ ಶಕ್ತಿ ಬಸವಣ್ಣನವರಲ್ಲಿ ಹೇಗೆ ಬಂತು ಅಂತಂದ್ರೆ, ಅಲ್ಲಿ ನಡೆದಂಥದ್ದು ತನ್ನ ನೋಡಿ ಕಲ್ತಂಥದ್ದು, ಕೇಳಿ ಕಲ್ತಂಥದ್ದು,
ತನ್ನ ಅನುಭವದಿಂದ ಕಲಿತಂಥದ್ದು ಇವು 3 ಕೆಲಸ ಮಾಡಲಿಕ್ಕೆ ಶುರು ಮಾಡಿತು. ಅಲ್ಲಿ ಒಂದೇ ಒಂದು ಬಸವಣ್ಣನವರಲ್ಲಿದ್ದದ್ದೇನು, ಈ ಜಗತ್ತೆಲ್ಲದ ಸೃಷ್ಟಿಯೊಳಗೆ ಒಂದೇ, ಇದರಲ್ಲಿರುವಂಥದ್ದೆಲ್ಲದೂ ಕೂಡ ಒಂದೇ ಸತ್ಯ. ಆ ಸತ್ಯವನ್ನು ಜನತೆಗೆ ತಿಳಿಸಬೇಕು, ಸಮಾನತೆಯನ್ನು ತರಬೇಕು, ಎಲ್ಲರನ್ನೂ ಒಂದೇ ದೃಷ್ಟಿಯಲ್ಲಿ ಕಾಣಬೇಕು, ಎಲ್ಲರನ್ನೂ ಕೊಡದಂತೆ ನಡೆದಂತೆ ನುಡಿಬೇಕು, ನುಡಿದಂತೆ ನಡೆಯಬೇಕು. ಇದೇ ಒಂದು ವಾಕ್ಯವನ್ನು ಸಿದ್ಧಾಂತವನ್ನು ಇಟ್ಟುಕೊಂಡು 12ನೇ ಶತಮಾನದಲ್ಲಿ ಎಲ್ಲ ಶರಣರನ್ನು ಕೂಡಿಸಿದರು. ಜಾತಿ ಇಲ್ಲ, ಧರ್ಮ ಇಲ್ಲ, ಸಿದ್ಧಾಂತ ಇಲ್ಲ, ಯಾವುದು ಒಂದು ಸಿದ್ಧಾಂತ ಅದು ಧರ್ಮದ ಸಿದ್ಧಾಂತ ಒಂದೇ, ಅದು ಮಾನವೀಯತೆ ಸಿದ್ಧಾಂತ, ಅದರಲ್ಲಿ ಯಾವುದನ್ನು ಹುಡುಕುವಂಥ ಪ್ರಶ್ನೆನೇ ಇರಲಿಲ್ಲ. ಆ ಥರದ ಸಿದ್ಧಾಂತದ ಮೇಲೆ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದರು. ಹಳ್ಳಿಯಲ್ಲಿ ಶರಣರು. ಬೇಲೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ ಮಾತನಾಡಿ, ಚನ್ನಬಸವಣ್ಣನವರ ವಿಚಾರವನ್ನು ಇಂದಿನ ಜನಾಂಗಕ್ಕೆ ತಿಳಿಸಬೇಕೆಂಬ ಕಾರಣದಿಂದ ಬಸವಣ್ಣನವರ ಜಯಂತಿ ಮತ್ತು ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕನ್ನಡದಲ್ಲಿ ವಚನಗಳ ಪ್ರಾಮುಖ್ಯತೆಯ ಬಗ್ಗೆ ಇಂದು ಸುದೀರ್ಘವಾದಂತಹ ಚರ್ಚೆ ನಡೆಸಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲಾ ಕದಳಿ ಮಹಿಳಾ ವೇದಿಕೆ ಅಧ್ಯಕ್ಷೆ ತೀರ್ಥಕುಮಾರಿ, ಗೌರವಾಧ್ಯಕ್ಷ ಸಿಎಂ ಲಿಂಗರಾಜ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪರ್ವತಯ್ಯ, ಜಿಲ್ಲಾ ಕೋಶಾಧ್ಯಕ್ಷ ರುದ್ರಸ್ವಾಮಿ, ಮುಖ್ಯ ಶಿಕ್ಷಕ ಸಿದ್ದೇಶ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಹಾಸನ ಹಾಗೂ ಬೇಲೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಕಳೆದ 3-4 ತಿಂಗಳ ಅವಧಿಯಲ್ಲಿ ಮೊಬೈಲ್ ಖದೀಮರ ಕೈಚಳಕ ಹೆಚ್ಚಳವಾಗಿರುವುದು ತಡವಾಗಿ ಬೆಳಕಿಗೆ ಬಂದಿದೆ. ಹೌದು, ಬಸ್ ನಿಲ್ದಾಣದಲ್ಲಿ ಮೊಬೈಲ್ ಕಳೆದುಕೊಂಡವರಲ್ಲಿ ಕೆಲವರು ಮಾತ್ರ ಮಾಹಿತಿ ಲಭ್ಯವಿದ್ದು, ಇನ್ನೆಷ್ಟು ಜನರು ಕಳೆದುಕೊಂಡಿದ್ದಾರೋ ಕಾದು ನೋಡಬೇಕಿದೆ. ಇತ್ತೀಚೆಗೆ ಅರೆಹಳ್ಳಿ ಪಟ್ಟಣದ ನಾಸಿರುದ್ದೀನ್ ಎಂಬುವರು ಹಾಸನದಿಂದ ಹೊರಟು ಬೇಲೂರು ಬಸ್ ಸ್ಟ್ಯಾಂಡ್ನಲ್ಲಿ ಇಳಿದು ಅರೆಹಳ್ಳಿಗೆ ತೆರಳಲು ಬಸ್ ಹತ್ತಿ ಕುಳಿತಿದ್ದಾರೆ. ಹೆಚ್ಚಾಗಿ ಮೊಬೈಲ್ ಬಳಸದ ಅವರು ತನ್ನ ಜೇಬಿನಲ್ಲಿಟ್ಟು ತನ್ನ ಪಾಡಿಗೆ ಸುಮ್ಮನಿದ್ದು ಸುಮಾರು ಸಂಜೆ 7ರ ಸಮಯದಲ್ಲಿ ಅರೆಹಳ್ಳಿ ಪಟ್ಟಣಕ್ಕೆ ಬಂದಿಳಿದು ನೋಡಿದಾಗ ಬೇಲೂರು ಸ್ಟ್ಯಾಂಡ್ನಲ್ಲಿ ಇದ್ದ ಮೊಬೈಲ್ ಕಳ್ಳುವಾಗಿದ್ದು ತಿಳಿಯಿತು. ರಾತ್ರಿಯಾಗಿದ್ದರಿಂದ ಮೊಬೈಲ್ ಹೋದರೆ ಹೋಗಲಿ ಎಂದು ಹೆಚ್ಚಿನ ಗಮನ ಹರಿಸಿದ ಅವರು ತನ್ನ ಪಾಡಿಗೆ ಸುಮ್ಮನಿದ್ದು ಬೆಳಗ್ಗೆ ಎದ್ದು ಡೂಪ್ಲಿಕೇಟ್ ಸಿಮ್ ತೆಗೆದುಕೊಂಡಿದ್ದಾರೆ. ಇನ್ನೇನು ಕೆಲವು ಗಂಟೆಗಳಲ್ಲಿ ಸಿಮ್ ಆಕ್ಟಿವ್ ಆದ ಮೇಲೆ ಕಳುವಾದ ಬಗ್ಗೆ ದೂರು ದಾಖಲಿಸೋಣ ಎಂದು ಕಾದು ಕುಳಿತಿದ್ರು. ಆದರೆ ತಡರಾತ್ರಿ ಸಿಮ್ ಆಕ್ಟಿವ್ ಆಗಿದ್ದು ಬ್ಯಾಂಕಿನಿಂದ ಮೆಸೇಜ್ಗಳು ಬರಲಾರಂಭಿಸಿದ್ವು. ನಂತರ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿದಾಗ ಸುಮಾರು 2 ಲಕ್ಷ ಹಣ ದೋಚಿರುವ ಬಗ್ಗೆ ಮಾಹಿತಿ ಬಂದಿದ್ದು, ನಂತರ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಈ ವಿಷಯ ಒಬ್ಬರಿಂದ ಮತ್ತೊಬ್ಬರಿಗೆ ತಿಳಿಯುತ್ತಿದ್ದಂತೆ ಅರೆಹಳ್ಳಿ ಭಾಗದಲ್ಲಿ ಮೊಬೈಲ್ ಕಳೆದುಕೊಂಡವರು ತಕ್ಷಣ ಸಿಮ್ ಹಾಗೂ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಲು ಮುಂದಾಗಿದ್ದಾರೆ. ಹಿಂದೆ ಬೇಲೂರು ಟೆಂಪಲ್ಗೆ ಹೋಗಿದ್ದು, ಟೆಂಪಲಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾದ್ರೆ ಮೊಬೈಲು ಇಲ್ಲ, ನೋಡ್ಬೇಕಾದ್ರೆ ಮೊಬೈಲ್ ಯಾರು ಸ್ಕ್ಯಾಚ್ ಮಾಡಿದ್ದಾರೆ. ಅಲ್ಲಿಂದ ಬೇಲೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು. ಅದರಲ್ಲಿ ಫೋನ್ಪೇ ಆಮೇಲೆ ಗೂಗಲ್ ಪೇ ಎಲ್ಲ ಬಂದು ಲಾಕ್ ಮಾಡಿಸಿನಿ. ಆಮೇಲೆ ಇಷ್ಟು 2-3 ತಿಂಗಳಾದ್ರೂ ಇನ್ನೂ ಮೊಬೈಲ್ ಸಿಕ್ಕಿಲ್ಲ. ಲಾಕ್ ಮಾಡೋದ್ರಿಂದ ಯಾವುದು ದುಡ್ಡು ಹೋಗಿಲ್ಲ. ಅದರಿಂದ ಇಲ್ಲಿ ಬಂದು ಕಂಪ್ಲೇಂಟ್ ಒಂದು 5 ನಿಮಿಷ ಬಂದು ಕೆಳಗೆ ಇಳಿದು ಹುಡುಕ್ತಾ ಇದ್ದೀನಿ, ಮೊಬೈಲ್ ಇಲ್ಲ. ಅಷ್ಟು ಬೇಗ ಮಿಸ್ ಕಾಲ್ ಕೊಟ್ಟರೆ ಸ್ವಿಚ್ ಆಫ್ ಬಂದ ಬರ್ತೇನೆ. ಬಸ್ ಎಳೆದು ಬಸ್ ಸ್ಟ್ಯಾಂಡಲ್ಲಿ ಹುಡುಕಿದ್ದು. ಫೋನ್ ಮಾತಾಡಿ ಇಟ್ಟಿದ್ದೀನಿ, ಫೋನ್ ಮಾತಾಡಿ ಹಿಂಗೆ ಸೈಡಲ್ಲೇ ಮೊಬೈಲ್ ಇಟ್ಟಿದ್ದೀನಿ. ಬ್ಯಾಗ್ ಯಾವುದು ಇಲ್ಲ ಅಂತ ಕೈಯಲ್ಲಿ ಇಟ್ಕೊಂಡು ಮತ್ತೆ ಸೈಡಲ್ಲಿ ಇಟ್ಟಿದ್ದೀನಿ. ಬರ್ಬೇಕಾದ್ರೆ ಎಳ್ದಿದ್ದೀನಿ, ನೆನಪೇ ಇಲ್ಲ ಮೊಬೈಲದು. ಹಾಸನ ಬಸ್ ಸ್ಟ್ಯಾಂಡಲ್ಲಿ ಇಳ್ದಾಯ್ತು ನಾವು. ಬಸ್ ಮತ್ತೆ ಬೇಲೂರಿಗೆ ಬರ್ಬೇಕಲ್ಲ, ಬಸ್ ಇಳ್ದಾಯ್ತು. ಅವು ಬ್ಯಾಗ್ ಒಂದು 5 ನಿಮಿಷ ಕೂತಿದ್ದೀನಿ. ನಾವು ಕೂತು ಮತ್ತೆ ಗಮನ ಇಲ್ಲ. ಮತ್ತೆ ಮೊಬೈಲ್ ನೋಡ್ಬೇಕಾದ್ರೆ ಮೊಬೈಲ್ ಜೋಬಲ್ಲಿ ಇಲ್ಲ. ಮೊಬೈಲ್ ಅಂತ ನೋಡಿದ್ರೆ ಮಿಸ್ ಕಾಲ್ ಕೊಡ್ಬೇಕಾದ್ರೆ ಮತ್ತೆ ಸ್ವಿಚ್ ಆಫ್. ಬಸ್ಸು ಹೋಗಿ ಆಯ್ತಾ. ಮತ್ತೆ ಈ ಕಡೆ ಎಲ್ಲ ಅವ್ರಿಗೆ ಇದ್ವಿ. ನಾನು ಹಾಸನ ಹೋಗಿದ್ದೆ. ಹಾಸನಿಂದ ಬರುವಾಗ ಬೇಲೂರಿಗೆ ಬಂದೆ. ಬೇಲೂರಿಂದ ಬರುವಾಗ ಇಲ್ಲಿ ಮತ್ತೆ ಅರಹಳ್ಳಿ ಬಸ್ ಹತ್ತಿ ನೋಡುವಾಗ ನನ್ನ ಮೊಬೈಲು ಹತ್ತುವಾಗ ಇತ್ತು. ಮತ್ತು ಇಲ್ಲಿ ಬಂದು ಇರುವಾಗ ಅರಹಳ್ಳಿಯಲ್ಲಿ ಮೊಬೈಲ್ ಇರಲಿಲ್ಲ. ಮತ್ತು ನಾನು ಏನೋ ಬಂದು ನೋಡುವಾಗ ಮಾರನೇ ದಿವಸ ಒಂದು 2 ಲಕ್ಷ ಚಿಲ್ಲರೆ ದುಡ್ಡು ಹೋಗಿದ್ದೆ ನನ್ನ ಮೊಬೈಲಿಂದ. ಆಮೇಲೆ ನಾನು ಏನು ಅಂತ ನನಗೆ ಏನು ಇದು ಆಗಿರಲಿಲ್ಲ. ಮತ್ತು ಕಂಪ್ಲೇಂಟನ್ನು ಇದು ಮಾಡಿರಲಿಲ್ಲ. ಸುಮಾರು ದುಡ್ಡು ಹೋಗಿದ್ದ ಮೇಲೆ ಆಮೇಲೆ ಇದು ನೋಡುವಾಗ ದುಡ್ಡು ಪಟ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಮಾಡ್ತಾ ಇದ್ದೀನಿ. ಬೇಲೂರು ಪಟ್ಟಣದಲ್ಲಿ ನಿಷ್ಕ್ರಿಯವಾಗಿ ಪಾಳು ಬಿದ್ದಿದ್ದ ಶೌಚಾಲಯಗಳನ್ನು ಪುರಸಭೆ ವತಿಯಿಂದ ಪುನಶ್ಚೇತನಗೊಳಿಸಿ ನವೀಕರಿಸಿ ಸಾರ್ವಜನಿಕರಿಗೆ ಉಪಯೋಗಿಸಲು ಯೋಗ್ಯವಾಗುವಂತೆ ಮಾಡಿದ್ದೇವೆ ಎಂದು ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಹೇಳಿದರು. ಎಸ್ಬಿಐ ಬ್ಯಾಂಕ್ ಎದುರು ಇರುವ ಸಾರ್ವಜನಿಕ ಶೌಚಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್,
ಈ ಹಿಂದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಶೌಚಾಲಯವನ್ನು ಕಟ್ಟಲಾಗಿತ್ತು. ಆದರೆ ಅದನ್ನು ನೋಡಿಕೊಳ್ಳಲು ಹಾಗೂ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಹಾಗೆ ಪಾಳು ಬಿದ್ದಿತ್ತು. ಆದರೆ ಮತ್ತೆ ಪುರಸಭೆ ವತಿಯಿಂದ ಈ ಶೌಚಾಲಯವನ್ನು ನವೀಕರಿಸಿ ಸಾರ್ವಜನಿಕರಿಗೆ ಉಪಯೋಗಕ್ಕೆ ಬಿಡಲಾಗಿದೆ. ಪಟ್ಟಣದ ಜನರಿಗೆ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ನಮ್ಮ ಬಳಿ ಅಥವಾ ಸದಸ್ಯರ ಬಳಿ ಹೇಳಿಕೊಂಡರೆ ನಾವು ಅದಕ್ಕೆ ಸ್ಪಂದಿಸಿ ಕೆಲಸ ಮಾಡಿಕೊಡುತ್ತೇವೆ ಎಂದರು. ಕೊಡಿ, ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಕೆಲಸ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಮ್ಮ ಸದಸ್ಯರುಗಳು ಅಷ್ಟೇ ಯಾವುದೇ ಕೆಲಸ ಹೇಳಿ ನಮಗೆ ಗಮನಕ್ಕೆ ಬಂದರೆ ಆ ಕೆಲಸನ ನಾನು ಖುದ್ದಾಗಿ ನಿಮ್ಗಳು ವಾಪಸ್ ಬಂದು ಕೆಲಸನ ಮಾಡಿಕೊಡ್ತೀನಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೂ ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರದಲ್ಲಿ ಎಲ್ಲ ವಾರ್ಡ್ಗಳಿಗೂ ಇನ್ನೂ ಗ್ರ್ಯಾಂಟ್ ಬರುವಂಥ ಸಂಭವ ಇದೆ. ಗ್ರ್ಯಾಂಟ್ ಬಂದಾಗ ಎಲ್ಲ ಸೇರ್ಕೊಂಡು ಕೆಲಸನ ಮಾಡೋಣ, ಜನಗಳಿಗೆ ಅನುಕೂಲ ಮಾಡೋಣ. ನಮ್ಮನ್ನೆಲ್ಲ ಗೆಲ್ಸ್ಕೊಟ್ಟಿರೋರಿಗೆ ನಾವೊಂದು ಒಳ್ಳೆ ಇದನ್ನು ಕೊಡೋಣ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಪ್ರೀತಿಯ ಸದಸ್ಯರ ಪರವಾಗಿ ನಮ್ಮೆಲ್ಲರಿಗೂ ವಂದಿಸುತ್ತಾ. ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಮಾತನಾಡಿ, ಪುರಸಭೆ ವತಿಯಿಂದ ಈ ಹಿಂದೆ ಶೌಚಾಲಯ ಇದ್ದರೂ ಅದು ಉಪಯೋಗಕ್ಕೆ ಯೋಗ್ಯ ಇರಲಿಲ್ಲ. ಆದರೆ ಈಗ ಮತ್ತೆ ಹೈಟೆಕ್ ಮಾದರಿ ನವೀಕರಿಸಿ ಶುಚಿತ್ವ ಕಾಪಾಡುವುದರೊಂದಿಗೆ ಸಾರ್ವಜನಿಕರಿಗೆ ಉಪಯೋಗಿಸಬಹುದು. 5 ವರ್ಷಗಳ ಕಾಲ ಏಜೆನ್ಸಿಯವರ ಮೂಲಕ ನಿರ್ವಹಣೆ ಮಾಡಲು ಒಪ್ಪಂದ ಮಾಡಿಕೊಡಲಾಗಿದೆ. ಒಟ್ಟಾರೆಯಾಗಿ ಕಡಿಮೆ ದರವನ್ನು ನಿಗದಿಪಡಿಸಲಾಗಿದ್ದು ಸಾರ್ವಜನಿಕರ ಉಪಯೋಗಕ್ಕೆ ಅನುಕೂಲಕರವಾಗಿದೆ ಎಂದರು. ಅವರೇ ರಿನೋವೇಟ್ ಮಾಡಿಸಿ ಕೊನೆಗೆ ಇವತ್ತು ಸಾರ್ವಜನಿಕರಾಗಿ ಉದ್ಘಾಟನೆ ಮಾಡಲಾಗಿದೆ. ಈಗ ಟಾಯ್ಲೆಟ್ಗೆ 2 ರೂಪಾಯಿ, ಆಮೇಲೆ ಬಾತ್ರೂಮ್ಗೆ 5 ರೂಪೀಸ್, ಆಮೇಲೆ ಸ್ನಾನಕ್ಕೆ 10 ರೂಪೀಸ್ನ ಚಾರ್ಜ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಆದೇಶ ಮಾಡ್ತಿದ್ದೀವಿ. ಜೊತೆಗೆ ಕೌನ್ಸಿಲ್ ನಿರ್ಣಯನೂ ಕೂಡ ಇದಕ್ಕಾಗಿರುತ್ತೆ. ಅವ್ರಿಗೆ ಮುಂದಿನ 10 ವರ್ಷಗಳ ತನಕ ಅವ್ರಿಗೆ ಅಗ್ರಿಮೆಂಟ್ ಆಗಿ ಅದರಲ್ಲಿ ನಮ್ಮ ಪುರಸಭಾ ವತಿಯಿಂದ ಮಾಡಿಕೊಡ್ತಾ ಇರ್ತೀವಿ. ಹಾಗೆ ಇನ್ನು ಮುಂದಿನ ದಿನಗಳಲ್ಲಿ ಉಳಿದಂಥ ಶೌಚಾಲಯಗಳು ಅಲ್ಲಿ ನಮ್ಮ ಸ್ಟೇಡಿಯಂ ಹತ್ರ ಆಗಲಿ ಅಲ್ಲೆಲ್ಲ ಕಡೆನೂ ಕೂಡ ಇದೇ ಥರ ಯಾವುದೇ ಯೂಸ್ ಮಾಡೋಕ್ಕಾಗ್ತಿರಲ್ಲ ಅದನ್ನೆಲ್ಲರೂ ಕೂಡ ಮತ್ತೆ ಪುನಶ್ಚೇತನ ಮಾಡ್ತೀವಿ. ಹಾಗೆ ಮುಂದಿನ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಉಷಾ ಸತೀಶ್, ಸದಸ್ಯರಾದ ಸೌಮ್ಯ ಸುಬ್ರಹ್ಮಣ್ಯ, ಅಕ್ರಮ್, ಜಗದೀಶ್, ಸತೀಶ್, ಗಿರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ಚನ್ನರಾಯಪಟ್ಟಣ ತಾಲೂಕು ಹಿರಿಸಾವೆ ಹೋಬಳಿ ಮೂಕಿಕೆರೆ ಗ್ರಾಮ ದೇವತೆ ಉಡಿಸಿಲಮ್ಮ ದೊಡ್ಡಮ್ಮ ದೇವಿಯವರ ಮೂರ್ತಿಗೆ ವಿಶೇಷ ಪೂಜೆ, ಕಳಸ ಸ್ಥಾಪನೆ ಹಾಗೂ ನವಚಂಡಿಯಾಗ ನೆರವೇರಿಸಲಾಯಿತು. ಬೆಳಗ್ಗೆ ಸಕಲ ಗ್ರಾಮಸ್ಥರಿಂದ ಹಾಗೂ ಬೆಂಗಳೂರಿನ ಕೃಷ್ಣ ಭಟ್ ಪುರೋಹಿತರು ಇವರ ತಂಡದೊಂದಿಗೆ ವಿಘ್ನೇಶ್ವರ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ನವಚಂಡಿಯಾದ ನವಗ್ರಹ ಗಣಪತಿ ಹೋಮ, ದೃಷ್ಟಿ ಪೂಜೆ, ಲೋಕ ಕಲ್ಯಾಣಕ್ಕಾಗಿ ನವಚಂಡಿಯಾಗ, ಮಹಾಮಂಗಳಾರತಿ ನಡೆಯಿತು. ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ಉಪಯೋಗ ಏರ್ಪಡಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾನ್ಯ ಸಭೆಯಲ್ಲಿ 2ನೇ ದಿನವೂ ಗದ್ದಲ, ಅಧಿಕಾರಿಗಳ ವಿರುದ್ಧ ಶಾಸಕ ಸ್ವರೂಪ್ ಸಿಟ್ಟು, ಸಾರ್ವಜನಿಕರ ಅಲೆದಾಟ ಸಹಿಸಲ್ಲ ಎಂದು ಎಚ್ಚರಿಕೆ. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ನಗರ ಕಟ್ಟಿನಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟದ ವತಿಯಿಂದ ಆಗ್ರಹ. ನಗರಸಭೆ ಆವರಣದಲ್ಲಿ ಶಾಸಕರಿಗೆ ಹಾಗೂ ನಗರಸಭೆ ಅಧ್ಯಕ್ಷರಿಗೆ ಮನವಿ, ಶೀಘ್ರವಾಗಿ ಸಮಸ್ಯೆ ಬಗೆಹರಿಸುವಂತೆ ಶಾಸಕ ಸ್ವರೂಪ್ ಭರವಸೆ. ಮೊಬೈಲ್ ಬಳಕೆದಾರರೇ ಎಚ್ಚರ ಎಚ್ಚರ, ಹಾಸನ ಬೇಲೂರು ಬಸ್ ನಿಲ್ದಾಣದಲ್ಲಿ ಶುರುವಾಯಿತು ಮೊಬೈಲ್ ಕಳ್ಳರ ಕಾಟ, ಕದ್ದ ಮೊಬೈಲ್ ಮೂಲಕ ಬ್ಯಾಂಕ್ ಖಾತೆಗೂ ಕನ್ನ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.